ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ಇರ್ತಾರೆ. 4 pillars of the IPO. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು IPO ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಬಂದಿದ್ದೀನಿ. ಏನಪ್ಪ IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಏನ್ ಈ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದ್ರೆ ಕಂಪನೀಸ್ಗೆ ದುಡ್ಡು ಬೇಕಾದಾಗ ಅವರು ಡೈರೆಕ್ಟ್ ಪಬ್ಲಿಕ್ ಹತ್ರ ಹೋಗ್ಬಿಟ್ಟು ದುಡ್ಡನ್ನ ಕೇಳಂಗಿಲ್ಲ. ಅವರು ಏನೇನು ಪರ್ಮಿಷನ್ಸ್ ತಗೊಬೇಕು, ಸೆಬಿ ಹತ್ರ ಏನೇನ್ ಮಾಡಬೇಕು, ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಸಬ್ಸ್ಕ್ರಿಪ್ಷನ್ಸ್ ಕೊಡ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ಹೋಲ್ಡಿಂಗ್ಸ್ ನ ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೋಗೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ IPO, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ವೆನ್ ಎವರ್ ಕಂಪನಿ ಡಿಸೈಡ್ ಮಾಡುತ್ತೆ ನಾವು ಬ್ರಾಂಚಸ್ ನ ಎಕ್ಸ್ಪೆಂಡ್ ಮಾಡೋಣ, ಬಿಸ್ನೆಸ್ ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋಣ ಅಂತ. ಒಂದು ABC ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಬ್ರಾಂಚಸ್ ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅನ್ಕೊಂತ ಇದೆ. ಅವ್ರು ಡೈರೆಕ್ಟ್ ಬಂದ್ಬಿಟ್ಟು ನಿಮ್ಮ ಹತ್ರ ನಮ್ಮ ಹತ್ರ ದುಡ್ಡು ಕೊಡಿ ಅನ್ನಕ್ಕಾಗಲ್ಲ. ಸೊ ಅವ್ರು ಏನ್ ಮಾಡ್ಬೋದು ಅಂದ್ರೆ ಫಸ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ ಮಾಡ್ಕೋಬಹುದು. ಅಂದ್ರೆ NSE BSE ಅಲ್ಲಿ ಲೀಸ್ ಮಾಡ್ಕೋಬಹುದು. ಓಕೆ, NSE BSE ಅಲ್ಲಿ ಲೀಸ್ ಮಾಡ್ಕೊಳಕ್ಕಿಂತ ಮುಂಚೆ ಅವರು ಸೆಬಿ ಹತ್ರ ಅಪ್ರೂವಲ್ ತಗೊಬೇಕು. ಸೊ ಫಸ್ಟ್ ದೇ ಹ್ಯಾವ್ ಟು ಟೇಕ್ ದ DRHP ಅಪ್ರೂವಲ್ ಫ್ರಮ್ ದ ಸೆಬಿ. ಏನ್ DRHP ಅಂದ್ರೆ, ಸೊ ಯಾವ್ದಾದ್ರು ಒಂದು ಸ್ಟಾಕ್ ಲೀಸ್ಟ್ ಆಗ್ಬೇಕು ಅಂದ್ರೆ ಸೆಬಿ ಅವ್ರ ಹತ್ರ ಅಪ್ರೂವಲ್ ಬೇಕು. ಅಂದ್ರೆ ಆ DRHP ಫಾರ್ಮಲ್ ಏನೇನಿರುತ್ತೆ ಅಂದ್ರೆ ನಿಮಗೆ ಆ ಕಂಪನಿ ಯಾವ ಸೆಕ್ಟರ್, ಲೈಕ್ ಮೋಟಾರ್ ಸೆಕ್ಟರ್, FMCG ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ಯಾವ ಸೆಕ್ಟರ್ ಅಂತ ಸೆಬಿ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ನೆಕ್ಸ್ಟ್ ಆ DRHP ಫಾರ್ಮ್ ಅಲ್ಲಿ ಅವ್ರು ಏನೇನ್ ಮಾಡ್ತಾರೆ, ಸೊ ಕಂಪನಿ ಬ್ಯಾಲೆನ್ಸ್ ಶೀಟ್ ಏನು, ಪ್ರಾಫಿಟ್ಸ್ ಏನು, ಓಕೆ, ಇದೆಲ್ಲಾನು ಅವರು ಯಾರು ಕೊಡ್ಬೇಕು ಅಂದ್ರೆ ಸೆಬಿ ಕೊಡ್ಬೇಕು. ಸೆಬಿ ಏನ್ ಮಾಡುತ್ತೆ ಅಂದ್ರೆ ಅಬ್ಸರ್ವ್ ಮಾಡ್ಬಿಟ್ಟು ಈ ಕಂಪನಿ ಎಲಿಜಿಬಲ್ ಇದೆಯಾ ಲೀಸ್ಟ್ ಆಗಕ್ಕೆ ಅಂತ ಅಪ್ರೂವಲ್ ಕೊಡುತ್ತೆ. ಮೋಸ್ಟ್ ಆಫ್ ದ ಟೈಮ್ ಈಸಿಯಾಗಿ ಅಪ್ರೂವಲ್ಸ್ ಸಿಗ್ಬಿಡುತ್ತೆ. ನೆಕ್ಸ್ಟ್ IPOs ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ಇರ್ತಾರೆ, ರಿಟೇಲರ್ಸ್ 100% ಇರ್ತಾರ, ಇಲ್ಲ ಬೇರೆ ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸ್ 100% ಇರ್ತಾರ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು 4 pillars ಆಫ್ ದ IPO. ಏನ್ ಈ 4 pillars ಆಫ್ ದ IPO ಅಂದ್ರೆ QIB, NII, RII ಮತ್ತೆ ಸ್ಪೆಷಲ್ ಕೋಟಾ ಅಂತ ಬರುತ್ತೆ. ಓಕೆನಾ? ಏನ್ ಈ QIB ಅಂದ್ರೆ ಸೊ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್. ಲೈಕ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ಮ್ಯೂಚುವಲ್ ಫಂಡ್ಸ್ ಅವ್ರು ಆಗಿರ್ಲಿ, ಇನ್ಶೂರೆನ್ಸ್ ಕಂಪನೀಸ್ ಆಗಿರ್ಲಿ, ಓಕೆನಾ, ಫಂಡ್ ಹೌಸ್ ಆಗಿರ್ಲಿ, ಓಕೆ, ಪೆನ್ಷನ್ ಫಂಡ್ಸ್ ಆಗಿರ್ಲಿ, ಈ ತರ ಇದನ್ನ QIB ಅಂತಾರೆ, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್. ಸೊ QIB ಕೋಟಾ ಬಂದ್ಬಿಟ್ಟು 50% ವರೆಗೂ ಮ್ಯಾಕ್ಸ್ ಇರಬಹುದು. ಓಕೆನಾ? ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಏನಾದ್ರು ಇದನ್ ಮೇಲೆ ಹೂಡಿಕೆ ಮಾಡ್ತಾ ಇದ್ರೆ ಈ IPOs ಮೇಲೆ ಅವ್ರು ಸುಮ್ನೆ ಇನ್ವೆಸ್ಟ್ ಮಾಡ್ತಾರಾ? ಬಿಕಾಸ್ ಅವ್ರಿಗೆ ಒಳ್ಳೆ ಸೆಬಿ ರಿಜಿಸ್ಟರ್ಡ್ ಪರ್ಸನ್ಸ್ ಇರ್ತಾರೆ. ಆಲ್ರೆಡಿ IPOs ಅಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಿರೋ ಪರ್ಸನ್ಸ್ ಆ ಫಂಡ್ ಹೌಸ್ ಅವರು ಏನ್ ಮಾಡಿರ್ತಾರೆ ಅಂದ್ರೆ ಹೈರ್ ಮಾಡಿರ್ತಾರೆ. ಅದ್ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಳ್ಳೆ IPO ಆದ್ರೆ ಅಪ್ಲೈ ಮಾಡ್ತಾರೆ. ಯಾವ್ದಾದ್ರು ಒಂದು IPO QIB ಏನಾದ್ರು 50x 100x ಏನಾದ್ರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದ್ರೆ ಅದು ಗ್ರೀನ್ ಫ್ಲಾಗ್ ಅಂತ ಅರ್ಥ. ಅಂದ್ರೆ ಆ IPO ಒಳ್ಳೆ IPO ಅಂತ ಅರ್ಥ. ನೆಕ್ಸ್ಟ್ ಬಂದ್ಬಿಟ್ಟು RII ಅಂದ್ರೆ ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್. ಯಾರು ಬಿಲೋ 2 lakhs ಇರುತ್ತೋ ಟಿಪಿಕಲಿ ಅವ್ರನ್ನ RII ಅಂತಾರೆ, ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್. ಓಕೆನಾ? ಯಾರಪ್ಪ ಈ ರಿಟೇಲರ್ಸ್ ಅಂದ್ರೆ ಪಬ್ಲಿಕ್, ನೀವು ನಾವು. 2 lakhs ಗಿಂತ ಯಾರು ಬಿಲೋ ಇರ್ತಾರೋ ಅವ್ರನ್ನ RI ಅಂತಾರೆ. ಟಿಪಿಕಲಿ ಇವ್ರ ಕೋಟಾ ಬಂದ್ಬಿಟ್ಟು 35% ಇರುತ್ತೆ, ಅದಕ್ಕಿಂತ ಎಕ್ಸಸ್ ಇರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು HNI ಅಂದ್ರೆ ಹೈ ಇಂಡಿವಿಜುವಲ್ ನೆಟ್ವರ್ಕ್ ಇರೋ ಪರ್ಸನ್ಸ್. ಅಂದ್ರೆ 2 ಲಕ್ಷ ಮೇಲೆ ಇರುತ್ತೋ ಇವನ್ ದೇ ಕ್ಯಾನ್ ಆಲ್ಸೋ ಸಬ್ಸ್ಕ್ರೈಬ್ ಟು ದ IPOs. ಸೊ HNI ಅವ್ರು ಬಂದ್ಬಿಟ್ಟು 15% ಇರುತ್ತೆ. ಅಂದ್ರೆ ಹೈ ಇಂಡಿವಿಜುವಲ್ ನೆಟ್ವರ್ಕ್ ಪರ್ಸನ್ಸ್ ಯಾರು ಇರ್ತಾರೋ ಅವ್ರು 15% ಇನ್ವೆಸ್ಟ್ ಮಾಡಬಹುದು. ಒನ್ಸ್ ಅಗೇನ್, ಸೊ ನೀಟಾಗಿ ಬನ್ನಿ ಯಾರ್ಯಾರು ಎಷ್ಟೆಷ್ಟು ಇರ್ಬೇಕು ಅಂತ. QIB ಅವರು ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ 50% ವರೆಗೂ ಕೋಟಾ ರಿಸರ್ವ್ ಇಡಬಹುದು. NII ಬಂದ್ಬಿಟ್ಟು 15% ಇರಬಹುದು, RII ಬಂದ್ಬಿಟ್ಟು 35% ಇರಬಹುದು. ನೆಕ್ಸ್ಟ್ ಸ್ಪೆಷಲ್ ಕೋಟಾ ಅಂತಿದೆ. ಈ ಸ್ಪೆಷಲ್ ಕೋಟಾ ಏನ್ ಕಂಪಲ್ಸರಿ ಅಲ್ಲ, ಬೇಕಾದ್ರೆ ಕಂಪನಿ ಡಿಸೈಡ್ ಮಾಡುತ್ತೆ. ಲೈಕ್ ಅವ್ರು ಎಂಪ್ಲಾಯ್ಸ್ ಆಗಿರ್ಬೋದು, ಪೆಂಡೆಂಟ್ ಕಂಪನೀಸ್ ಆಗಿರ್ಬೋದು. ಹೆಂಗೆ ಸರ್ ಅಂದ್ರೆ ಇವಾಗ ಟಾಟಾ ಮೋಟಾರ್ಸ್ ಇದೆ ಅನ್ಕೊಳ್ಳಿ, ನೆಕ್ಸ್ಟ್ ಟಾಟಾ ಏನಾದ್ರು ಲಾಂಚ್ ಮಾಡುತ್ತೆ ಅಂದ್ರೆ ಇವ್ರು ಸ್ವಲ್ಪ ಅದ್ರಲ್ಲಿ ಫಸ್ಟೇ ಈ ಹೂಡಿಕೆ ಮಾಡೋದ್ರಲ್ಲಿ IPOದಲ್ಲಿ ಫಸ್ಟೇ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಲೈಕ್ ಅವ್ರ ಕಂಪನಿ ಎಂಪ್ಲಾಯ್ಸ್ಗೆ ಯಾರಿಗಾದ್ರೂ ಒಂದು 10 to 15% ಶೇರ್ಸ್ ನ ಕೊಡ್ಬೋದು. ಇದು ನೀಡಿಲ್ಲ, ಇದು ಸ್ಪೆಷಲ್ ಕೋಟಾ ಅಲ್ಲಿ ಮಾತ್ರ ಕೆಲ್ಸಕ್ಕೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹೆಂಗ್ ಪಿಕ್ ಮಾಡ್ತಾರೆ ಸರ್ ಅಂತ. ಕಂಪನಿಗೆ ಬೇಕಾಗಿರೋದೇ ಒಂದು ಸರ್ಟನ್ ಆಫ್ ಅಮೌಂಟ್ ಬೇಕಾಗಿರುತ್ತೆ. ಏನಾದ್ರೂ ಓವರ್ ಆಗಿ ಸಬ್ಸ್ಕ್ರೈಬ್ ಆದಾಗ, ಫಾರ್ ಎಕ್ಸಾಂಪಲ್ 35% ಬೇಕು ಅಂತ, ಒಂದು 35 ಕೋಟಿ ಬೇಕು ಅನ್ಕೊಳ್ಳಿ, ಇದು ಲಾಟ್ ಸೈಜ್ ಅಲ್ಲೇ ಮಲ್ಟಿಪ್ಲೈ ಆಗುತ್ತೆ. ಓಕೆನಾ? ಸೊ ಯಾರಿಗೂ ಇಂಡಿವಿಜುವಲ್ ಆಗಿ 1 ಶೇರ್ 2 ಶೇರ್ಸ್ ಆ ತರ ಕೊಡಲ್ಲ. ಸೊ ಮಿನಿಮಮ್ ಒಂದು 14,000 ಇಂದ 15,000 ಅಲ್ಲಿ ಓವರ್ ಸಬ್ಸ್ಕ್ರೈಬ್ ಆದ್ರೆ ಏನ್ ಮಾಡ್ತಾರೆ, ಲಾಟ್ರಿ ಸಿಸ್ಟಮ್ ಅಲ್ಲಿ ಎಲೆಕ್ಟ್ ಮಾಡ್ತಾರೆ. ಅಂದ್ರೆ ಲಾಟ್ರಿ ಸಿಸ್ಟಮ್ ಅಲ್ಲಿ IPO ನ ಅಲಾಟ್ ಮಾಡ್ತಾರೆ. ಅಲಾಟ್ ಆದ್ಮೇಲೆ ಏನಾಗುತ್ತೆ, NSE BSE ಅಲ್ಲಿ ಲೀಸ್ಟಿಂಗ್ ಆಗುತ್ತೆ. ಓಪನ್ ಮಾರ್ಕೆಟ್ ಅಲ್ಲಿ ನಾವು ಕೂಡ ಶೇರ್ಸ್ ನ ತಗೊಬಹುದು. ಸುಮ್ನೆ ಗೊತ್ತಿಲ್ದಿರಾ IPOs ಗೆ ಅಪ್ಲೈ ಮಾಡಕ್ ಹೋಗ್ಬೇಡಿ. ಸೊ ಯಾವ ತರ ಗುಡ್ IPOs ನ ಪಿಕ್ ಮಾಡ್ಬೇಕು ಅಂತ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಹೆಂಗೆ ಒಂದು
ಮಾಡೋದು, ಒಳ್ಳೆ IPO ನ ಪಿಕ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.